ಓಹೋ, ಆಗ್ಲೇ ಹುಡುಗಿನೂ ನೋಡ್ಕೊಂಡು ಬಂದಿದ್ಯಾ? ಅಲ್ಲ ಅಕ್ಷಯ್, ನೀನು ಏನೇ ಕಾಡಿದ್ರು ಏನೇ ಬೇಡಿದ್ರು ನಾನು ಯಾವತ್ತೂ ರಿಜೆಕ್ಟ್ ಮಾಡಿಲ್ಲ. ಈಗ ನೀನು ಬೆಳೆದು ದೊಡ್ಡವನಾಗಿದ್ದೀಯ, ಯಾವುದು ಒಳ್ಳೇದು ಯಾವುದು ಕೆಟ್ಟದ್ದು ಅನ್ನೋ ಯೋಚನೆ ಮಾಡೋ ಶಕ್ತಿ ನಿನಗಿದೆ. ಹೀಗಿರುವಾಗ ನಿನ್ನ ಮನಸ್ಸಿಗೆ ನಾನ್ಯಾಕೆ ಬೇಜಾರು ಮಾಡ್ಲಿ? ಹೋಗ್ಲಿ ಬಿಡು. ಆ ಹುಡುಗಿ ಯಾರು, ಆ ಹುಡುಗಿ ಹೆಸರಾದ್ರೂ ಏನೋ? ಅದೆಲ್ಲ ನಿಮಗ್ ಬೇಕಾಗಿಲ್ಲ. ಪ್ರೀತಿ ಪ್ರೇಮ ಅಂದ್ರೆ ಏನು ಅನ್ನೋ ಗಂಧನೇ ಗೊತ್ತಿಲ್ಲದೆ ಇರೋ ನನ್ನ ಕಲ್ಲು ಹೃದಯಕ್ಕೆ ಸ್ಫೂರ್ತಿ ನೀಡಿದ ದೇವತೆ ಅವಳು. ಇಲ್ಲಿ ನೋಡು, ನಿನ್ನ ಮನಸ್ಸು ಕದ್ದವಳು ಯಾರೇ ಆಗಿರ್ಲಿ, ಅವಳನ್ನೇ ನಾನು ಸೊಸೆ ಮಾಡ್ಕೋತೀನಿ. ಥ್ಯಾಂಕ್ ಯು ವೆರಿ ಮಚ್ ಡ್ಯಾಡಿ, ಥ್ಯಾಂಕ್ ಯು. ಎಲ್ಲೋನಾಗ ತುಂಬಾ ದಿನದಿಂದ ಅಕ್ಷಯ್ ಕಾಣ್ತಾನೆ ಇಲ್ಲ. ಹೌದು ಕಣೋ, ಕ್ಯಾಂಪ್ ಮುಗಿಸಿ ಬಂದದ್ದು, ಅವ್ನ್ ಕಾಣ್ತಾನೆ ಇಲ್ಲ. ಬಾಯಿ ಏನದು ಕೆಟ್ಟ ಕೆರವಾಗ್ಬಿಟ್ಟಿದೆ ಕಣೋ. ಅವನಿದ್ರೆ ದಿನಕ್ಕೊಂದು ಒಟ್ಟು ದಿನಕ್ಕೊಂದು ತಿಂಡಿ. ನನಗಂತೂ ನಿದ್ದೆನೆ ಬರಲ್ಲ ಕಣೋ. ಬೇಡ ಬೇಡ ಅಂದ್ರು ಅವ್ನ್ ಕೊಡಿಸ್ತಿದ್ ಗುಂಡ್ ಪಾರ್ಟಿ, ಆಹಾ ಆಹಾ ಆಹಾ, ಅವನು ಕೊಡಿಸ್ತಿದ್ದ ಡಿನ್ನರು ಎಷ್ಟು ರುಚಿಯಾಗಿರ್ತಿತ್ತು. ಬೇಡಪ್ಪ, ಆ ಸುದ್ದಿ ಅಂತೂ ಬೇಡ. ಲೋ, ತೆಗಿಬೇಡ ಸುದ್ದಿನ. ನೀನನ್ನು ವರ್ಣಿಸ್ತಾ ಇದ್ರೆ ನಮ್ ಬಾಯಿ ನಮ್ದಾಗಿರಲ್ಲ. ಆ ಹಾಸ್ಟೆಲ್ ಏನೇ ಹಾಕಿದ್ರು ಏನೇ ತಿನ್ಸಿದ್ರು ಹಸಿದು ಬಂದಿದ್ಕೆ ಒಣಮೇವ ಹಾಕಿದ್ರೆ ತಿನ್ನೋ ಹಾಗೆ ಸುಮ್ಮನೆ ತಿನ್ಬೇಕು, ಇಲ್ಲ ಅಂದ್ರೆ ನಮ್ ಗತಿ ಅಷ್ಟೇ. ಅಲ್ಲೋಡು, ಯಾರು ಬರ್ತಿದ್ದಾರೆ? ಮತ್ತಿನ್ಯಾರು? ಮಿಸ್ಟರ್ ಸಿದ್ಧಾರ್ಥ, ನಮ್ಮ ಇನ್ಸ್ಟಿಟ್ಯೂಟ್ ನ ಆದರ್ಶ ವಿದ್ಯಾರ್ಥಿ. ಯಾಕೋ ಮಿಸ್ಟರ್ ಜಾಕೀರ್ ಹಾಕ್ತಿರೋ ಪೀಟ್ಗೆ ತುಂಬಾ ಲಂಬ ಆಗ್ತಿದೆ. ಹೌದು, ಮತ್ತೆ ಮಿಸ್ಟರ್ ಮಹಾಂತೇಶ್ ಅಂತ ಅಮಿತಾಬ್ ಬಚ್ಚನ್ ಜೊತೆ ಮಿಸ್ಟರ್ ಸಿದ್ಧಾರ್ಥ ಬರ್ತಿರುವಾಗ ಏನಪ್ಪ ಸಮಾಚಾರ? ಒಳ್ಳೆ ದುಂಡು ಮೇಜಿನ ಪರಿಷತ್ ಸೇರಿರೋ ಹಾಗಿದೆ. ಹೂನಪ್ಪ, ದುಂಡು ಮೇಜಿನ ಪರಿಷತ್ತೇ ಸೇರಿದೆ. ಅದಕ್ಕೆ ಅಧ್ಯಕ್ಷರು ಯಾರು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ನೀನ್ ಬಂದ್ಯಲ್ಲ, ಈಗ ಆ ಸ್ಥಾನಕ್ಕೆ ಒಂದ್ ಶೋಭೆ ಬರುತ್ತೆ ಅಲ್ವಾ? ಮತ್ತೆ ಅಧ್ಯಕ್ಷರಿಗೆ ನಮ್ ಕಷ್ಟನೆಲ್ಲ ಹೇಳ್ರೋ. ಒಳ್ಳೆ ಒಗಟಾಗಿದೆ ಕಂಡ್ರು ನಿಮ್ ಮಾತು. ಅದೇನು ಅಂತ ಬಿಡಿಸಾದ್ರು ಹೇಳ್ರೋ. ಸ್ಟಾಪ್ ಇಟ್. ಅಷ್ಟೇ ತಾನೇ? ನಾನು ಹೋಗಿ ಅಕ್ಷಯನ್ನ ಕರ್ಕೊಂಡು ಬರ್ತೀನಿ. ಓಕೆ? ಏನ್ ಮಾಡ್ತಿದ್ದೀರಾ ಇಲ್ಲಿ? ಗೌರಿ, ಗೌರಿ, ಏನ್ ನೀನಿಲ್ಲಿ? ಎಲ್ಲ ನಿಮ್ ಪವಾಡನೆ. ಅವತ್ತಲ್ಲಿಗ್ ಬಂದ್ವಾ? ಅದನ್ನ ಮಾವ ನೋಡಿದ್ನಾ? ಇಲ್ಲಿ ಕೆಲ್ಸ ಮಾಡೋ ನಮ್ಮ ಅಣ್ಣನ ಹತ್ರ ಕಳ್ಸ್ಬಿಟ್ಟ. ನಿಮ್ಮಣ್ಣ ಇಲ್ಲಿ ಕೆಲಸ ಮಾಡ್ತಿದ್ದಾನ? ಇಲ್ಲ, ನಿಮ್ಮಣ್ಣ ಕೆಲ್ಸ ಮಾಡ್ತಿದ್ದಾನ? ಕಣಿ ಕೇಳು, ನಮ್ಮಣ್ಣನೇ ಕೆಲ್ಸ ಮಾಡ್ತಿರೋದು. ನಿಮ್ಮಣ್ಣ ಒಳ್ಳೆ ಕೆಲಸ ಮಾಡಿದಾನೆ, ಅವನಿಗೆ ಥ್ಯಾಂಕ್ಸ್. ಹೌದು, ನೀವೇನಿಲ್ಲಿ? ಇದು ನನ್ನ ಫ್ರೆಂಡ್ ಎಸ್ಟೇಟು. ಅವನ್ ಕ್ಯಾಂಪಿಂದ ಬಂದ್ಮೇಲೆ ಕಾಲೇಜ್ಗೆ ಬಂದಿಲ್ಲ. ಸರಿ, ಅವನು ಇಲ್ಲೇನಾದ್ರೂ ಬಂದಿದ್ದಾನ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅದೇನಪ್ಪ, ನಮ್ಮ ಅಣ್ಣನ್ಗೆ ಗೊತ್ತು. ಅವ್ರು ಯಾರು ಅಂತಾನೆ ನಂಗೆ ಗೊತ್ತಿಲ್ಲ. ಇದುವರೆಗೂ ಅವ್ರನ್ನ ನೋಡೇ ಇಲ್ಲ. ಸಿದ್ಧಾರ್ಥ ಸರ್, ನೀವೇನಿಲ್ಲಿ? ಇವ್ರು ನಿಮಗೆ ಗೊತ್ತೇನವ? ನಮ್ಮ ಹಳ್ಳಿದವ ಕ್ಯಾಂಪ್ ಇತ್ತಲ್ಲ, ಅಲ್ಲಿಗೆ ಬಂದಿದ್ರು. ಓ, ಇವ್ರು ಕ್ಯಾಂಪ್ ಹೋಗಿದ್ದ ಆ ಹಳ್ಳಿಗ? ಗೊತ್ತಾತ್ ಬಿಡು. ಹಾ, ನಮ್ ಚಿಕ್ಕ ಯಜಮಾನ್ರು ನಮ್ ಎಸ್ಟೇಟಿಗೆ ಬರ್ದ ಎಷ್ಟು ತಿಂಗಳಾತ್ ಗೊತ್ತಾ? ಸರಿ, ಅಕ್ಷಯ್ ಏನಾದ್ರು ಬಂದ್ರೆ ನಾನು ಬಂದಿದ್ದೆ ಅಂತ ತಿಳಿಸಿ. ಇಲ್ಲ ಸರ್, ಅವ್ರು ಯಾವತ್ತೂ ಹೀಗೆ ಮಾಡ್ದವ್ರಲ್ಲ. ನಡೀರಿ ಸರ್, ನಾನೇ ಬರ್ತೀನಿ. ಬರ್ಲಾ? ಅಕ್ಷಯ್, ಅಕ್ಷಯ್, ಏ ಅಕ್ಷಯ್, ಅಕ್ಷಯ್. ಹೌದು, ನೀವ್ ಈ ರೀತಿ ಕೊರಗ್ತಾ ಕೂತ್ರೆ ನಿಮ್ ಪ್ರೇಮ ದೇವತೆ ಏನು ಆಕಾಶದಿಂದ ಪ್ರತ್ಯಕ್ಷ ಆಗ್ಬಿಡ್ತಾಳ? ಶೀಲಾ, ನನ್ಗಳು ಒಂದಲ್ಲ ಒಂದಿನ ಸಿಕ್ಕೇ ಸಿಗ್ತಾಳೆ. ನನ್ ಮದ್ವೆ ಆಗೇ ಆಗ್ತಾಳ ಅನ್ನೋ ಭರವಸೆ ನನಗಿದೆ.
ನೀನ್ ಕಾಣೋ ಕನ್ಸನ್ನ ಅವಳು ಕಾಣ್ಬೇಕು ಅಂತಿದ್ಯಾ? ನನ್ನ ಪ್ರೀತಿಲಿ ಸತ್ವ ಇರೋ ಸತ್ಯ ಇದ್ರೆ ಅವಳು ಕಣ್ಣೇ ಕಾಣ್ತಾಳೆ. ನೆವರ್. ನನ್ಗಿದ್ರಲ್ಲೆಲ್ಲ ನಂಬಿಕೆ ಇಲ್ಲ. ಹಾ, ಆ ದೃಷ್ಟಿಯಲ್ಲಿ ಅದೇ ವೇನಲ್ಲಿ ನೀನ್ ಪ್ರಯತ್ನ ಪಟ್ರೆ ಸಾಧ್ಯವಾಗ್ಬೋದು. ಅಂದ್ರೆ ಈಗ ನನ್ನೇ ತಗೋ. ನಾನ್ ಸಿದ್ಧಾರ್ಥನ ಎಷ್ಟೊಂದು ಹಚ್ಕೊಂಡಿದ್ದೀನಿ. ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ. ಅವ್ರ ನಡೆ, ನುಡಿ, ಗುಣ ಸಿಂಪ್ಲಿ ಮಾರ್ವೆಲಸ್. ನಾನ್ ಮದ್ವೆ ಆದ್ರೆ ಅದು ಅವ್ರನ್ನ ಮಾತ್ರ. ನಾನು ಅವ್ರನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ. ಐ ಲವ್ ಹಿಮ್ ವೆರಿ ಮಚ್. ಓಕೆ, ಗೋ ಅಹೆಡ್. ಆದ್ರೆ ಇದೆಲ್ಲ ಅವ್ರಿಗೆ ಗೊತ್ತಾ? ಅದಕ್ಕೆ ನೀನ್ ಇದನ್ನ ಅವ್ರಿಗೆ ತಿಳಿಸ್ಬೇಕು. ನೀನು ನಾನು ಆರಾಧಿಸೋ ಆ ಸಿದ್ಧಾರ್ಥನ ನನಗ್ ಹುಡುಕೊಟ್ರೆ ನಿನ್ನ ಕನಸಿನ ಹುಡುಗಿನ ನಾನ್ ಹುಡುಕೊಡ್ತೀನಿ. ಹೌದು, ನೀನ್ ಅವಳ ಎಲ್ಲಿ ನೋಡ್ದೆ? ನಾವು ಕ್ಯಾಂಪ್ ಹೋಗಿದ್ವಲ್ಲ, ಆ ಪಕ್ಕದ ಹಳ್ಳಿಲೇ ಅವ್ರ ಮನೆ. ಆದ್ರೆ ಗಿದ್ರೆ ಏನಿಲ್ಲ. ಇನ್ನು ನೀನ್ ಆ ಚಿಂತೆ ಬಿಡು. ಮಿಕ್ಕಿದ ವಿಷಯ ನಾನ್ ನೋಡ್ಕೋತೀನಿ. ಓಕೆ? ಅಕ್ಷಯ್, ನೀನು ಕ್ಯಾಂಪಸ್ ಪಕ್ಕದ ಮನೆ ಇರ್ತೀಯಲ್ಲ, ಅದೇ ಮನೆ ಇರ್ಬೇಕು. ನಾನು ನೋಡ್ಕೊಂಡ್ ಬರ್ತೀನಿ. ಬಾಯ್. ಯಾರು? ಅವಳಿಲ್ವಾ? ಯಾರು? ಗೌರಿನ? ಅವಳಿಲ್ಲ. ಅವಳು ಅವ್ರ ಅಣ್ಣನ ಮನೆಗೆ ಹೋಗಿದ್ದಾಳೆ. ಯಾಕೆ? ಏನಿಲ್ಲ, ಹೋದ್ ವಾರ ಸಿಕ್ಕಿದ್ಲು. ಹಾಗೆ ಮನೆಗ್ ಬಂದ್ ಹೋಗು ಅಂತ ಹೇಳಿದ್ಲು. ಅದಕ್ಕೆ ಬಂದೆ, ಇನ್ನೇನಿಲ್ಲ. ಹೌದಾ? ನಾನು ಅವಳು ಸೋದರ ಮಾವ. ನಾನೇ ಅವಳನ್ನ ಮದುವೆ ಆಗೋನು. ಹೌದಾ? ಗೌರಿ ನಿಮ್ ಬಗ್ಗೆ ಹೇಳಿದ್ದಾಳೆ. ನಿಮ್ ಬಗ್ಗೆ ತುಂಬಾ ಹೇಳ್ತಿರ್ತಾಳೆ. ಬನ್ನಿ, ಒಳಗ್ ಬನ್ನಿ ಪ್ಲೀಸ್. ಅದು ನಮ್ ಗೌರಿನೇ. ವಾವ್, ಈ ಡ್ರೆಸ್ ಅಲ್ಲಿ ಎಷ್ಟು ಜನ ಕಾಣ್ತಾಳೆ. ನನ್ಗೆ ಈ ಡ್ರೆಸ್, ಈ ಹಳ್ಳಿ ಜನ ಅಂದ್ರೆ ತುಂಬಾ ಇಷ್ಟ. ಇಫ್ ಯು ಡೋಂಟ್ ಮೈಂಡ್, ನೀವೇನು ತಿಳ್ಕೊಳ್ದಿದ್ರೆ ನಾನು ಈ ಫೋಟೋ ತಗೊಳ್ಳಿ. ಅದಕ್ಕೇನಂತೆ? ಅವಳು ಬಂದ್ರೆ ನಾನ್ ಬಂದಿದ್ದೆ ಅಂತ ಹೇಳಿ. ಅಂದ್ಹಾಗೆ ನಿಮ್ ಹೆಸರು? ಶೀಲಾ, ಹುಬ್ಬಳ್ಳಿಯಿಂದ ಅಂತ ಹೇಳಿ. ನಮ್ ಗೌರಿ ಇರೋದು ಹುಬ್ಬಳ್ಳಿಲಿ, ಅದ್ಯಾರ್ದೋ ಎಸ್ಟೇಟ್ ನಲ್ಲಿ. ಹೌದಾ? ನಾನಿನ್ ಬರ್ತೀನಿ. ಆಯ್ತು, ಬಾಯ್. ನಾನ್ ಹೋದ್ಮೇಲೆ ಆಗದೆ ಇರುತ್ತಾ? 50% ಆಗೋಯ್ತು. ರಿಯಲಿ? ಅವಳೆ ತಾನೇ ಇವಳು. ಯಾ, ಅವಳೇ ಇವಳು. ನೋಡಿದ್ಯಾ ಗೌರಿ, ನಾನು ತೆಗೆದ ನಿನ್ನ ಫೋಟೋ ನನಗೆ ಬಹುಮಾನ ತಂದುಕೊಡ್ತು. ಹಾಗೆ ನಿನ್ನಂತ ಅರಗಣಿ ಸ್ನೇಹನೂ ಸಿಕ್ತು. ಸಿದ್ಧಾರ್ಥ್, ನಮ್ಮಿಬ್ಬರ ಸ್ನೇಹ ಬರೀ ಸ್ನೇಹವಾಗಿ ಉಳಿಬಾರ್ದು. ಅಂದ್ರೆ ಪ್ರೇಮ ಬಂಧನವಾಗ್ಬೇಕು. ಅಷ್ಟೇ ಅಲ್ಲ, ಪ್ರೀತಿಯ ಚುಂಬನವಾಗಿರ್ಬೇಕು. Come on. ಮುರಳಿ, ನೋಡು, ನಾನಿದ್ದೀನಿ. ನೀನ್ ಹೆದರ್ಕೋಬೇಡ, ನಾನಿದ್ದೀನಿ ಅಂತ ಹೇಳ್ತಿಲ್ವಾ? ನೋಡು, ತಗೋ ಇದನ್ನ. ಇದು ಅಡ್ವಾನ್ಸ್. ನಾನ್ ಹೇಳಿದ ಕೆಲಸ ಮಾಡಿದ್ರೆ ನೀನೇನ್ ಕೇಳ್ತೀಯೋ ಅದನ್ನ ನಾನು ಕೊಡ್ತೀನಿ. ಈ ಗೋಳಿ ಕೈ ಬೆಚ್ಚಗಾದ್ರೆ ಹ್ಯಾಂಡ್ ತಾನಾಗೇ ಬಾಯಿ ಮುಚ್ಚುತ್ತೆ. ಕುದುರೆನ ಕತ್ತೆನಾಗಿಸ್ತಾನೆ, ಕತ್ತೆನ ಕುದುರೆನಾಗಿಸ್ತಾನೆ. ಏಯ್, ಆದ್ರೆ ನೀನ್ ಕುದುರೆ ಆಗಿಸ್ತೀಯೋ ಕತ್ತೆ ಆಗಿಸ್ತೀಯೋ ನನಗೆ ಗೊತ್ತಿಲ್ಲ. ಅದೇ ಮಾಮೂಲಿ ಟೈಮ್ಗೆ ಅದೇ ಮಾಮೂಲಿ ಜಾಗದಲ್ಲಿ ಅವ್ರು ವೇಟ್ ಮಾಡ್ತಿರ್ತಾರೆ. ಅದೇ ಟೈಮ್ಗೆ ಅವಳಲ್ಲಿ ಬರೋದಕ್ಕಿಂತ ಮುಂಚೆ ನನ್ನ ಕೆಲಸ ನಾನು ಮುಗಿಸ್ತೀನಿ. ಅದೇ ಟೈಮಲ್ಲಿ ನಿನ್ ಕೆಲಸ ನೀವು ಪ್ರಾರಂಭಿಸಿ. ಓಕೆ? ಓಕೆ, ಡನ್. ಬಾಯ್ ಬಿಗಿ ಹೆಡ್ ಮಾತಾಡಿ. ಅವ್ರ ಬಗ್ಗೆ ಮಾತಾಡಕ್ಕೆ ಎಷ್ಟು ಧೈರ್ಯ ನಿಮ್ಗೆ? ಅದು ಅಲ್ದೆ ಅವ್ರ ಬಾಲ್ಯ ಸ್ನೇಹಿತ ಅಂತ ಹೇಳ್ತೀರಾ. ಇಷ್ಟೇನ ಅವ್ರನ್ನ ಅರ್ಥ ಮಾಡ್ಕೊಂಡಿರೋದು? ಮೇಡಮ್, ನನ್ನ ಮಾತು ಕೇಳಿ. ಮುಂದೇನು ಮಾತಾಡ್ಬೇಡಿ. ನೀವು ಅವ್ರನ್ನ ಹೇಗೆ ಅರ್ಥ ಮಾಡ್ಕೊಂಡಿದ್ದೀರೋ ಅದ್ ನನಗೆ ಗೊತ್ತಿಲ್ಲ. ಆದ್ರೆ ನನಗೆ ಗೊತ್ತು, ನಾನ್ ಸಿದ್ಧಾರ್ಥಿ ಅಂತವ್ರು ಅಂತ.
ನಿಮಗ್ ಗೊತ್ತಿರೋದು ಒಂದು ಮುಖ, ಆದ್ರೆ ಇನ್ನೊಂದು ಮುಖ ಗೊತ್ತಿಲ್ಲ. ಅವ್ರ ಅಂತರಾತ್ಮನ ಅರ್ಥ ಮಾಡ್ಕೊಂಡಿರೋ ನನಗಿಂತ ನಿಮ್ಗೇನ್ರಿ ಗೊತ್ತು? ನೀವೇನೇ ಹೇಳಿದ್ರು. For more updates, like, comment, subscribe to our channel.